ಪುತ್ತಿಲ ಸೇರಿ 36 ಮಂದಿಯ ಗಡೀಪಾರು ಕ್ರಮಕ್ಕೆ ವಿಎಚ್ಪಿ ಗರಂ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಬಿಗಿ ಕ್ರಮಕ್ಕೆ ಭಾರಿ ಆಕ್ರೋಶ. ರಾತ್ರಿ ವೇಳೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಟಾರ್ಚರ್ ಕೊಡಲಾಗ್ತಾ ಇದೆ ಅನ್ನುವಂತಹದ್ದು ವಿಎಚ್ಪಿಯ ಆಕ್ರೋಶ, ಜೊತೆಗೆ ಅವರ ಅಟ್ಟಹಾಸ. ರಾತ್ರಿ ವೇಳೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಟಾರ್ಚರ್ ಕೊಡಲಾಗ್ತಾ ಇದೆ. ಜಿಪಿಎಸ್ ದಾಖಲೆ ಸಹಿತ ಫೋಟೋ ತೆಗೆದು ಗಾಬರಿ ಹುಟ್ಟು ಹಾಕ್ತಾ ಇದ್ದಾರೆ. ವಾಹನ ತಪಾಸಣೆ ನಡೆಸಿ ಕಿರುಕುಳ ನೀಡುತ್ತಿದ್ದಾರೆ. ಪೊಲೀಸರ ಕ್ರಮದಿಂದ ಅನಾರೋಗ್ಯ ಪೀಡಿತರಿಗೆ, ಹಿರಿಯರಿಗೆ ತೊಂದರೆಯಾಗ್ತಾ ಇದೆ. ಅಷ್ಟಕ್ಕೂ ನಾವೇನು ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಿಲ್ಲ, ದಂಧೆಗಳನ್ನ ಮಾಡ್ತಾ ಇಲ್ಲ, ನಮ್ಮನ್ನ ಈ ರೀತಿ ನಡೆಸಿಕೊಳ್ಳುತ್ತಿರೋದು ಸರಿಯಲ್ಲ. ಟಾರ್ಚರ್ ಕೊಡಬೇಡಿ, ಏನಾದರೂ ಸಮಸ್ಯೆ ಉಂಟಾದ್ರೆ ಪೊಲೀಸರೇ ಹೊಣೆ ಆಗ್ತಾರೆ. ಇದು ಯಾರು ಹೇಳ್ತಾ ಇರೋದು? ಜಿಲ್ಲಾಡಳಿತದ ಕ್ರಮದ ಬಗ್ಗೆ ಹೈಕೋರ್ಟ್ ಮೊರೆ ಹೋಗ್ತೇವೆ. ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ಹಾರಿಸಿದ್ದ ಪ್ರಮೋದ್ ಮುತಾಲಿಕ್ ಬೆಂಬಲಿಗರು ಬೆಂಬಲಿಸುವ ವಿಎಚ್ಪಿ ಸಂಘಟನೆಯ ಕೆಲವರು ಕಿಡಿಕಾರ್ತಾ ಇರುವಂತಹದ್ದು. ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿದವರು ಯಾರು? ಆ ಒಂದು ಬೆಂಬಲಿಗರಿದಾರಲ್ಲ, ಅವರು ಬೆಂಬಲಿಸುವ ಒಂದು ಸಂಘಟನೆ. ರಾತ್ರಿಯ ವೇಳೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಟಾರ್ಚರ್ ಕೊಡಬೇಡಿ, ಜಿಪಿಎಸ್ ದಾಖಲೆ ಸಹಿತ ಫೋಟೋ ತೆಗೆದು ಗಾಬರಿ ಪಡಿಸ್ತಾ ಇದ್ದಾರೆ. ವಾಹನ ತಪಾಸಣೆ ನಡೆಸಿ ಕಿರುಕುಳ ನೀಡುತ್ತಾ ಇದ್ದಾರೆ. ಪೊಲೀಸರ ಈ ತರಹದ ವರ್ತನೆ, ಪೊಲೀಸರ ಈ ತರಹದ ಕ್ರಮ ಅನಾರೋಗ್ಯ ಪೀಡಿತರಿಗೆ, ಹಿರಿಯರಿಗೆ, ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಒಂದು ತರಹದ ನೋವು ತರಿಸುವಂತಹದ್ದೇ. ಸರಿ, ಇದರಲ್ಲಿ ಯಾವ ಸಂಶಯ ಬೇಡ. ನಮ್ಮನ್ನ ಈ ರೀತಿ ನಡೆಸ್ಕೊಳ್ತಾ ಇರೋದು ಸರಿಯಲ್ಲ. ಟಾರ್ಚರ್ ಕೊಡಬೇಡಿ. ಏನಾದರೂ ಸಮಸ್ಯೆ ಉಂಟಾದ್ರೆ ಪೊಲೀಸರೇ ಹೊಣೆ ಆಗ್ತಾರೆ. ಜಿಲ್ಲಾಡಳಿತದಲ್ಲಿ ಕ್ರಮದ ಬಗ್ಗೆ ಹೈಕೋರ್ಟ್ ಮೊರೆ ಹೋಗ್ತೇವೆ. ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟ ವಿಶ್ವ ಹಿಂದೂ ಪರಿಷತ್ನ ನಾಯಕರು. ಹೌದು, ರಾಜ್ಯದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಕಾನೂನು ಉಲ್ಲಂಘಿಸೋದು ಮಿತಿ ಮೀರಿದಾಗ ಪೊಲೀಸರು ತೆಗೆದುಕೊಳ್ಳಬಹುದಾದಂತಹ ಕಟ್ಟಕಡೆಯ ಕ್ರಮಗಳೆಲ್ಲವನ್ನೂ ಕೂಡ ಅನುಸರಿಸಬಹುದು. ಅದು ಯಾವುದೂ ಕೂಡ ಕಾನೂನಾತ್ಮಕವಾಗಿ ಕಾನೂನು ಬಾಹಿರ ಅಂತ ಕರೆಸಿಕೊಳ್ಳುವುದಿಲ್ಲ. ಗರ್ಭಿಣಿ ಸ್ತ್ರೀಯರು, ಹೃದಯ ದುರ್ಬಲ ಉಳ್ಳವರು, ಜೊತೆಗೆ ಅತ್ಯಂತ ಮಾರಕ ರೋಗಕ್ಕೆ ತುತ್ತಾದಂತಹ ವ್ಯಕ್ತಿಗಳೇನಾದರೂ ಮನೆಯಲ್ಲಿದ್ದಾಗ ಒಂದಷ್ಟು ಮಾನವೀಯ ನೆಲೆಗಳಲ್ಲಿ ಪೊಲೀಸರು ಕೂಡ ತೆಗೆದುಕೊಳ್ಳಬಹುದಾದಂಥ ಕೆಲ ಕ್ರಮಗಳಿದ್ದಾವೆ. ಕಾನೂನು ಉಲ್ಲಂಘನೆ ಮಿತಿ ಮೀರಿದಾಗ ಪೊಲೀಸರು ತೆಗೆದುಕೊಳ್ಳಬಹುದಾದಂತಹ ಕಟ್ಟಕಡೆಯ ಕ್ರಮಗಳು, ರೌಡಿ ಶೀಟರ್ಗಳು, ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಗಳು, ಜೊತೆಗೆ ಗೂಂಡಾ ಆಕ್ಟಿವಿಟೀಸ್ನಲ್ಲಿ ಆಕ್ಟಿವ್ ಆಗಿರ್ತಕ್ಕಂತಹ ವ್ಯಕ್ತಿಗಳ ಮನೆಗೆ ಹೋಗ್ತಾರೆ, ಅವರನ್ನ ವಿಚಾರಣೆ ಮಾಡ್ತಾರೆ. ಅವರ ಮನೆಯ ಮೂಲೆಗಳಲ್ಲಿ ತಲವಾರು ಇಟ್ಕೊಂಡಿದ್ದಾರೋ ಅಥವಾ ಅತ್ಯಾಧುನಿಕ ಹತ್ಯಾರಗಳನ್ನು ಇಟ್ಕೊಂಡಿದ್ದಾರೋ ಅಥವಾ ಸ್ಫೋಟಕಗಳನ್ನು ಇಟ್ಕೊಂಡಿದ್ದಾರೋ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇದು ಕಾನೂನು ಪ್ರಾಸೆಸ್ ಅಥವಾ ಕಾನೂನು ಪ್ರಕ್ರಿಯೆಯಲ್ಲಿ ಒಳಪಡ್ತಕ್ಕಂತಹ ವಿಚಾರ. ಇನ್ನು ಅದನ್ನೇ ಟಾರ್ಚರ್ ಅಂತ ಹೇಳುವಂತಹ ಒಂದು ಸಂಘಟನೆ. ಸರಿ, ಹೌದು, ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಪಾಪ ತಾಯಂದಿರು ಇರ್ತಾರೆ, ವಯಸ್ಸಾದ ತಂದೆಯವರು ಇರ್ತಾರೆ. ಪೊಲೀಸರು ಬಳಸಬೇಕಾದ ಭಾಷೆಯನ್ನೇ ಬಳಸಬೇಕು. ಗಾಬರಿ ಪಡಿಸುವಂತಹ, ಇನ್ನು ಹಾರ್ಟ್ ಅಟ್ಯಾಕ್ ಬರುವ ತರಹದ ಏನು ಗರ್ಜನೆ, ಇವೆಲ್ಲವೂ ಕೂಡ ಪೊಲೀಸ್ ವ್ಯಾಪ್ತಿಗೆ ಬರೋದಿಲ್ಲ. ಅಲ್ಲಿ ಅವರ ವಯಸ್ಸಿಗೆ ಆಧಾರವಾಗಿ ಅಥವಾ ಈ ಯಾರ ಜೊತೆ ಹೆಂಗೆ ಮಾತನಾಡಬೇಕು ಇವೆಲ್ಲವೂ ಕೂಡ ಪೊಲೀಸರು ಕೂಡ ಒಂದು ಕನಿಷ್ಠ ಪ್ರಜ್ಞೆ ಅದು. ಸೊ ಈಗ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡ್ತಾ ಇರೋದು, ಕಂಡು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ, ಅವರ ಮನೆಗೆ ದಾಳಿ ಮಾಡಿ ಅಮಾಯಕರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗದೇ ಇರತಕ್ಕಂತಹ ಅಮಾಯಕ ಹಿಂದೂಗಳ ಮೇಲೆಯೂ ಕೂಡ ಪೊಲೀಸರ ನಿರಂತರ ದೌರ್ಜನ್ಯಗಳು ನಡೀತಾ ಇದೆ ಎನ್ನುವಂತಹದ್ದು ಕರಾವಳಿ ಭಾಗದ ವಿಎಚ್ಪಿ ಸಂಘಟನೆಯ ಆರೋಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.